ಕೇಳಿ ಬದುಕನ್ನು ಬಹಳ ಶ್ರೇಷ್ಠ ಮಟ್ಟಕ್ಕೆ ಹೇಗೆ ತಂದುಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಅನೇಕ ಚಿಂತನೆಗಳನ್ನು ಈ ವೇದಿಕೆ ಮಾಡಿದೆ. ಇವತ್ತು ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ತಮ್ಮ ಜೊತೆಗೆ ಒಂದೆರಡು ಸಂಗತಿಗಳನ್ನು ಹಂಚಿಕೊಳ್ಳುವಾಗ ಈ ಬದುಕನ್ನು ಹೇಗೆ ಶ್ರೇಷ್ಠ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಬಸವಾದಿ ಶರಣರು, ಅನೇಕ ದಾರ್ಶನಿಕರು ಈ ಬದುಕಿನ ಅನುಭವಗಳನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಒಂದು ಬದುಕು ಈ ಲೋಕವನ್ನು ಅನುಭವಿಸೋದಕ್ಕೆ ಹೇಳಿತ್ತು, ಇನ್ನೊಂದು ಬದುಕು ಈ ಲೋಕದಿಂದ ನಿರ್ಲಿಪ್ತನಾಗಿರೋದು. ಅದಕ್ಕೆ ಸಾಮಾನ್ಯ ಅರ್ಥದಲ್ಲಿ ಭೋಗದ ಬದುಕು ಒಂದು, ಇನ್ನೊಂದು ತ್ಯಾಗದ ಬದುಕು ಅಂತ ಒಂದು. ಬಹುಶಃ ನಮ್ಮ ಇಂದ್ರಿಯಗಳು ಎಲ್ಲಿಯವರೆಗೆ ಭಾಳ ಯೋಗ್ಯವಾಗಿರ್ತವೆಯೋ, ಚುರುಕಾಗಿರ್ತವೆಯೋ, ಶಕ್ತಿಯುತವಾಗಿರ್ತವೆಯೋ ಅಲ್ಲಿಯವರೆಗೆ ಈ ಬದುಕನ್ನು ಭೋಗಿಸೋದು. ಯಾವಾಗ ಅವುಗಳ ಶಕ್ತಿ ಕುಂದುತ್ತಾ ಹೋಗುತ್ತೆ, ಯಾವಾಗ ಅವುಗಳ ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ, ಆವಾಗ ನೀವು ಎಷ್ಟೇ ಭೋಗಿಸ್ಬೇಕಂದ್ರೂ ಸಹಿತ ಅದು ನಿಮಗೆ ಸಾಥನ್ನು ಕೊಡೋದಿಲ್ಲ. ಆದರೂ ಮನುಷ್ಯನ ಸ್ವಭಾವ ಏನು ಅಂತಂದರೆ ಅವುಗಳ ಶಕ್ತಿ ಕಡಿಮೆ ಆದಷ್ಟು ಭೋಗಿಸುವ ಆಸೆ ಹೆಚ್ಚಾಗುತ್ತಾ ಹೋಗುವುದು ಅದರ ಸ್ವಭಾವ. ಇದನ್ನು ಅರ್ಥ ಮಾಡಿಕೊಂಡೇ ಯಾವುದನ್ನು ಗಳಿಸ್ತೀರಿ, ಯಾವುದನ್ನು ರೂಪಿಸ್ಕೊಳ್ತೀರಿ, ಅದನ್ನು ಹೆಚ್ಚಿಗೆ ಇಟ್ಕೊಳ್ದೇನೆ ಅದನ್ನು ಕೊಡುವಂಥ ಒಂದು ಕ್ರಿಯೆಯನ್ನು ಮಾಡೋದಕ್ಕೆ ಹೇಳಿದ್ರು. ಯಾವುದನ್ನು ಗಳಿಸಿದ್ದು ಕೊಡೋದಕ್ಕೆ ಪ್ರಾರಂಭ ಆಗುತ್ತಲ್ಲ, ಆವಾಗ ತ್ಯಾಗದ ಬದುಕು ಪ್ರಾರಂಭ ಆಗುತ್ತಾ ಹೋಗುತ್ತೆ. ಅಂಥದ್ರೊಳಗಡೆ 4 ಸಂಗತಿಗಳನ್ನು ನಮ್ಮ ಇಡೀ ಮನುಷ್ಯ ಸ್ವಭಾವ ಅಷ್ಟೇ ಅಲ್ಲ, ಇಡೀ ಜೀವ ಸಂಕುಲ ಮಾಡ್ತಾ ಇರೋದು 4 ಸಂಗತಿಗಳಿವೆ. ಒಂದು, ಬದುಕನ್ನು ಭಾಳ ಯೋಗ್ಯವಾಗಿ ನಿಯಮಬದ್ಧವಾಗಿ ಕಟ್ಕೋಬೇಕು ಅನ್ನುವಂಥ ಆಶೆ. ಯಾಕಂತಂದರೆ ಮನುಷ್ಯನಿಗೆ ಗೊತ್ತಿಲ್ಲದ ಹಾಗೆ ಅಸ್ತವ್ಯಸ್ತತೆ, ಅನೀತಿ ಬಂತು ಅಂತಂದರೆ ಅದು ಮನುಷ್ಯರನ್ನು ನಾಶ ಮಾಡುತ್ತೆ, ಅವಸಾನವನ್ನು ರೂಪಿಸುತ್ತೆ. ಅದು ಆಗಬಾರ್ದು ಅಂತ ಹೇಳಿನೇ ನಮಗೊಂದಿಷ್ಟು ನಿಯಮಗಳನ್ನು ಕಟ್ಟಿಕೊಟ್ರು. ಅದು ಪರಂಪರೆಯಿಂದ ನಿಯಮಗಳು ಬೆಳೀತಾ ಬೆಳೀತಾ ಬರ್ತವೆ, ಕೆಲವೊಂದು ಬದಲಾಗ್ತಾ ಹೋಗ್ತವೆ, ಕೆಲವೊಂದು ರೂಪಾಂತರಗೊಳ್ತವೆ. ಒಟ್ಟಾರೆ ಈ ಸಮಾಜಕ್ಕೆ, ಈ ಸಂದರ್ಭಕ್ಕೆ ಬೇಕಾಗುವಂಥ ನಿಯಮಗಳನ್ನು ನಾವು ಕಟ್ಟಿಕೊಳ್ತೇವೆ. ಇನ್ನು ಒಂದು ಬದುಕು ನಿಯಮಕ್ಕೆ ಒಳಪಡ್ತು ಅಂತಂದರೆ ಇನ್ನೊಂದು ಹಂತ ಯಾವುದು ಅಂದರೆ ಸಂಪತ್ತನ್ನು ರೂಢಿಸ್ಕೊಳ್ಳೋದು. ಯಾಕಂದ್ರೆ ಬದುಕು ಸಂಪತ್ತಿಲ್ಲದೆ ನಡೆಯೋದಿಲ್ಲ ಅನ್ನೋದು. ಅದನ್ನೇ ಶರಣರು ಕಾಯಕ ಮಾಡುತ್ತಲೇ ಸಂಪತ್ತನ್ನು ಗಳಿಸೋದು. ಅದಕ್ಕೆ ಸತ್ಯ ಶುದ್ಧ ಕಾಯಕ ಅನ್ನುವಂಥ ಹೆಸರನ್ನು ಕೊಟ್ಟರು. ನಾವು ಗಳಿಸುವಂಥ ಆತುರದಲ್ಲಿ, ಧಾವಂತದಲ್ಲಿ ಅದನ್ನೇನಾದರೂ ಅನೀತಿಯಿಂದ ಗಳಿಸಿದರೆ ಅದು ನಮ್ಮ ಬದುಕನ್ನು ವಿನಾಶಕ್ಕೆ, ದುರಂತಕ್ಕೆ ಮತ್ತು ಅವಮಾನಕ್ಕೆ ತಳ್ಳುತ್ತದೆ ಅನ್ನುವಂಥ ಸೂತ್ರ. ಬಹುಪಾಲು ಜನ ನಮ್ಮಲ್ಲಿ ಗಳಿಸುವ ಹೊತ್ತಿನಲ್ಲಿ ನಿಯಮಗಳನ್ನು ಮೀರ್ತೇವೆ, ಭ್ರಷ್ಟತೆಯನ್ನು ರೂಪಿಸ್ಕೊಳ್ತೇವೆ. ಅದನ್ನೇ ಶರಣರು ಪಾಪಿಯ ದನ ಪ್ರಾಯಶ್ಚಿತ್ತಕ್ಕಲ್ಲದೆ ಅನ್ನುವಂಥ ವಾಕ್ಯವನ್ನು ಹೇಳಿ, ನಾವು ಎಷ್ಟೇ ಗಳಿಸ್ತೇವಂದ್ರೂ ನಮ್ಮ ಬದುಕಿಗೆ ಅದು ಪ್ರಾಯಶ್ಚಿತ್ತ ಆಗಬಾರ್ದು ಅನ್ನುವಂತಹ ಒಂದು ಸಂದೇಶವನ್ನು ಕೊಡ್ತಾರೆ. ಹಾಗಾಗಿ ಸಂಪತ್ತು ಗಳಿಸ್ತೇವೆ, ಗಳಿಸಿದ ಸಂಪತ್ತಿನಿಂದ ಮಾಡಬೇಕಾಗಿದ್ದೇನು? ಮುಂದೆ ನಮಗಿರುವಂಥ ಆಶೆಗಳನ್ನು ಪೂರೈಸಿಕೊಳ್ಳೋದು. ಅದಕ್ಕೆ ಬಸವಣ್ಣನವರು ಆಶೆಗಳನ್ನು ಯಾವತ್ತೂ ತೀರಿಸ್ಕೊಳ್ಬೇಡಿ ಅಂತ ಎಲ್ಲಿಯೂ ಹೇಳಿಲ್ಲ, ಅವರು ಮತ್ತೆ ಮುಂದೆ ಬಂದು ಕಾಡುತ್ತವೆ ಅಂತ ಹೇಳಿದರು. ಇವತ್ತು ನೀವು ಏನೇನು ಆಶೆಗಳನ್ನು, ದೇಹಕ್ಕೆ ಸಂಬಂಧಪಟ್ಟಂಥ ಆಶೆಗಳು, ಮನಸ್ಸಿಗೆ ಸಂಬಂಧಪಟ್ಟಂಥ ಆಶೆಗಳು, ಇವುಗಳಲ್ಲಿ ತೀವ್ರವಾಗಿರೋದು ಯಾವುದು? ಎರಡೂ ತೀವ್ರಗಳೇ. ಅದಕ್ಕೆ ಇಂದ್ರಿಯಗಳು ಅತ್ಯಂತ ಪ್ರಬಲವಾಗಿರ್ತವೆ ಅನ್ನುವಂಥ ಪ್ರಯೋಗವನ್ನು ಶರಣರು ರೂಪಿಸಿದರು. ಅವುಗಳನ್ನು ಹೇಗೆ ಮಾಡ್ಕೋಬೇಕು ಅಂತಂದರೆ, ಯಾವುದನ್ನು ನಿಯಮದಿಂದ ಸಂಪತ್ತನ್ನು ಗಳಿಸಿರುತ್ತೀರೋ
ಆ ಸಂಪತ್ತನ್ನು ಬಳಸಿಕೊಂಡು ನೀತಿಯುಕ್ತವಾಗಿ ಆ ಆಶೆಗಳನ್ನು ಪೂರೈಸಿಕೊಳ್ಳು. ಇನ್ನು ಆಶೆಗಳನ್ನು ಪೂರೈಸ್ಕೊಳ್ತಾ ಒಂದು ಹಂತಕ್ಕೆ ಬಂದಾಗ ಬದುಕು ಈ ಬರೀ ಆಶೆಗಳಲ್ಲಿಯೇ ತೊಳಲಾಡುತ್ತಲ್ಲ ಅನ್ನುವಂಥ ಚಿಂತನೆಗೆ ಒಳಪಟ್ಟು ಅದರ ಇನ್ನೊಂದು ಸ್ಟೇಜಿಗೆ ಹೋಗುತ್ತೆ. ಅದುವೇ ಐಕ್ಯದ ಸ್ಥಿತಿಯನ್ನು ಹೇಗೆ ಕಟ್ಕೋಬೇಕು ಅನ್ನುವಂಥ ಚಿಂತನೆ. ಬಹುತೇಕ ಬಸವಾದಿ ಶರಣರು ಸತಿಪತಿಗಳಿಂದಾಗಿ ಇಡೀ ಬದುಕನ್ನು ಆಸ್ವಾದನೆ ಮಾಡಿತ್ತು. ಆಸ್ವಾದನೆ ಬೇರೆ, ಅನುಭವಿಸೋದು ಬೇರೆ. ಅನುಭವಿಸೋದ್ರಲ್ಲಿ ತೀವ್ರತೆ ಇರುತ್ತೆ, ಆಸ್ವಾದನೆಯಲ್ಲಿ ಆಲೋಚನೆ ಮತ್ತು ಚಿಂತನೆ ಇರುತ್ತೆ. ಯಾರು ಆಸ್ವಾದನೆಯನ್ನ ಈ ಬದುಕನ್ನು ರೂಪಿಸ್ಕೊಳ್ತಾರೆ ಅವರು ಐಕ್ಯಕ್ಕೆ ಬೇಗನೆ ಅದಕ್ಕೆ ಸ್ಪಂದಿಸ್ತಾರೆ. ಅದಕ್ಕೆ ತುಂಬ ಜನ ಸಂಸಾರದ ಈ ಜಂಜಾಟಗಳನ್ನು ಬಿಟ್ಟು ಬೇಗನೆ ಇನ್ನೊಂದು ಹಂತದ ಬದುಕಿಗೆ ತಮ್ಮನ್ನು ತೆರೆದುಕೊಳ್ತಾರೆ. ಕೆಲವರು ಸಂಸಾರದಲ್ಲಿನೇ ಒದ್ದಾಡ್ತಾ ಅನೇಕ ಕಷ್ಟ ಸುಖಗಳನ್ನು ಅನುಭವಿಸ್ತಾನೆ ಇದನ್ನು ರೂಪಿಸ್ಕೊಳ್ತಾರೆ. ಅದಕ್ಕೆ ಕೆಲವರು ಈ ಸಂಸಾರವನ್ನು ಆರೋಪಿಸಿದ್ದು ಉಂಟು. ಆರೋಪ ಎಷ್ಟು ಮಟ್ಟಿಗೆ ಅಂತಂದರೆ ಇದೊಂದು ಹೇಯ, ಇದೊಂದು ಅನೀತಿಯಿಂದ ಕೂಡಿದ್ದು, ಹೀಗೆಲ್ಲ ಅವುಗಳನ್ನು ಅನುಭವಿಸ್ತಾರೆ. ಆದರೆ ಈ ಬದುಕಿಗೂ ಒಂದು ಗೌರವವನ್ನು ತಂದುಕೊಂಡು ದೇಹಕ್ಕೂ ಮತ್ತು ಮನಸ್ಸಿಗೂ ಯೋಗ್ಯವಾದಂಥ ಸಂಸ್ಕಾರವನ್ನು ಕೊಟ್ಟು ಇದನ್ನು ಶಿವಯೋಗದ ಪಥಕ್ಕೆ ತಂದು ಶ್ರೇಷ್ಠತೆಯನ್ನು ಇದೇ ಜೀವನದಲ್ಲಿಯೇ ಅನುಭವಿಸುವಂಥ ಸಾಧ್ಯತೆಗಳನ್ನು ಕಟ್ಟಿಕೊಟ್ಟವರುಂಟು. ಅದಕ್ಕೆ 2 ಕ್ರಮಗಳನ್ನು ಮಾಡ್ತಾರೆ. ಒಂದು, ಸಮಾಜದ ಜೊತೆಗೆ ಸಮೂಹವನ್ನು ಬಳಸಿಕೊಂಡು ಇದನ್ನು ಹಂಚುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ಸಮೂಹದಿಂದ ದೂರ ಇದ್ದು ತಮ್ಮ ಅಂತರಂಗದೊಳಗಡೆ ಅದನ್ನು ಅನುಭವಿಸುವಂತಹ ಐಕ್ಯ ಸ್ಥಳವನ್ನು ರೂಪಿಸಿಕೊಳ್ಳುವಂತಹ ಇನ್ನೊಂದು ಮಾರ್ಗವನ್ನು ರೂಪಿಸ್ಕೊಳ್ತಾರೆ. ಎರಡನ್ನೂ ರೂಪಿಸ್ಕೊಳ್ತಾನೆ ಅದರಲ್ಲಿ ಸಾಧನೆ ಮಾಡಿದವರು ಒಂದು ಗುಂಪಾದರೆ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಯೋಗ್ಯ ರೀತಿಯಲ್ಲಿ ಬಳಸ್ಕೊಳ್ತಾ ಐಕ್ಯ ಸ್ಥಳವನ್ನು ಮುಟ್ಟುವಂಥ ಪ್ರಯೋಗವನ್ನು ಮಾಡಿದ್ದು ಒಂದು ಗುಂಪು. ಬಹಳ ವಿಶೇಷವಾಗಿರುವಂಥ ಸಂಗತಿ ಏನು ಅಂದರೆ, ಬಸವಣ್ಣ ಸಮೂಹದೊಂದಿಗೆ ಐಕ್ಯದ ಸ್ಥಿತಿಯನ್ನು ಕಟ್ಟಿಕೊಳ್ಳುವಂತಹ ಸಮಷ್ಟಿಯ ಪ್ರಜ್ಞೆಗೆ ಸಾಕ್ಷಿಯಾದರೆ, ಅಲ್ಲಮ ಮತ್ತು ಅಕ್ಕಮಹಾದೇವಿ ಸಮೂಹವನ್ನು ಬೀರ್ತಾರೆ. ಅವರು ಸಮೂಹಕ್ಕೆ ತಮ್ಮನ್ನು ಒಡ್ಡಿಕೊಳ್ಳೋದಿಲ್ಲ. ಅವ್ರದ್ದೇನಿದ್ರು ಅಂತರಂಗದ ಅವಿನಾಭಾವವಾಗಿರುವಂಥ ಸಂಬಂಧ. ತುಂಬ ಜನಕ್ಕೆ ಗೊತ್ತಿದೆ, ಅಕ್ಕಮಹಾದೇವಿ ಬದುಕಿನ ಬಹಳ ದೊಡ್ಡ ಚಿತ್ರಣ ಯಾವುದು ಅಂತಂದರೆ ಕದಳಿಯಲ್ಲಿ ಅವಳು ಐಕ್ಯಳಾಗಿತ್ತು. ಅಲ್ಲಮ ಗುಹೆಯಲ್ಲಿ ಆ ಈಶ್ವರನೊಂದಿಗೆ ಐಕ್ಯವಾಗಿತ್ತು. ಕದಳಿ ಏನನ್ನು ಸೂಚಿಸುತ್ತೆ ಅಂತ ಒಂದು ಪ್ರಶ್ನೆ. ಒಂದು ಶಬ್ದಾರ್ಥದ ಪ್ರಕಾರ ಕದಳಿ ಅಂದರೆ ಬಾಳೆ. ಬಾಳೆ ಮತ್ತು ಐಕ್ಯಕ್ಕೆ ಏನು ಸಂಬಂಧ? ಮತ್ತು ಅಕ್ಕಮಹಾದೇವಿಗೂ ಬಾಳೆಗೂ ಮತ್ತು ಬದುಕಿಗೂ ಏನು ಸಂಬಂಧ? ಇದನ್ನೆಲ್ಲ ನೋಡ್ತಾ ಬಂದರೆ ಮೊದಲಿನ 3 ಹಂತಗಳು, ಅದು ಸಂಸಾರ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಬದುಕಿನ ಬಯಕೆಗಳಾಗಿರ್ಬೋದು, ಎಲ್ಲವನ್ನು ಮೀರೋದಕ್ಕೆ ಹೋಗಿರುವಂತಹ ಆ ಅಕ್ಕಮಹಾದೇವಿ ಹೇಗೆ ತನ್ನ ಬದುಕನ್ನು ಕದಳಿಯಂತೆ ರೂಪಿಸ್ಕೊಳ್ತಾರೆ. ನೀವು ಗೊತ್ತಿರೋ ಹಾಗೆ ಬಾಳೆ ಅದರ ಗೊನೆ ಒಂದೊಂದು ಎಲೆಗಳನ್ನು ಸರಿಸ್ಕೋತ ಹೋದಂಗೆಲ್ಲ ಆ ಕೊನೆಗೆ ಏನಾದರೂ ಉಳಿತೈತೇನೋ ಅಂತ ನೋಡಿದ್ರೆ ಅಲ್ಲಿ ಏನು ಉಳಿಯೋದಿಲ್ಲ. ಏನು ಉಳಿಯೋದಿಲ್ಲ ಅನ್ನುವಂತಹ ಭಾವ ಏನು ಬರುತ್ತಲ್ಲ, ಅದು ಐಕ್ಯದ ಸ್ಥಿತಿ. ಏನಾದರೂ ಒಂದು ಉಳಿದಿದೆ ಅನ್ನುವಂಥ ಭಾವದೊಂದಿಗೆ ನೀವು ಮುಂದಿನ ಹಂತಕ್ಕೆ ಹೋಗ್ತೀನಿ ಅಂದ್ರೆ ಆಗೋದಿಲ್ಲ. ಉದಾಹರಣೆಗಾಗಿ ತಮಗೆ ಒಂದು ರಾಕೆಟನ್ನು ಉಡಾವಣೆ ಮಾಡ್ತಾರೆ, ಉಪಗ್ರಹವನ್ನು ಉಡಾವಣೆ ಮಾಡ್ತಾರೆ. ಉಪಗ್ರಹ ಉಡಾವಣೆ ಮಾಡುವಾಗ ಅದರ ಕೇಂದ್ರದಲ್ಲಿ ಅದರ ತೂಕ ಎಷ್ಟು ಲಕ್ಷ ಟನ್ಗಟ್ಟಲೆ ವಜ್ಜಿ ಇರುತ್ತವೆ. ಅದಕ್ಕೆ ಅತಿಯಾದಂತಹ ಇಂಧನವನ್ನು ಕೊಟ್ಟು ಪುಟಿಗೊಟ್ಟು ಅದನ್ನು ಉಡಾವಣೆ ಮಾಡುವಾಗ ಅದರ ತೂಕ ಜಾಸ್ತಿ ಆಗೋದು ಹೋಗುತ್ತೆ. ಒಂದು ನಿಯಮದ ಪ್ರಕಾರ ಅಷ್ಟೂ ತೂಕದ ಯಾವ ವಸ್ತುವು ಮೇಲಿನ ಕಕ್ಷೆಗೆ ಹೋಗೋದಿಲ್ಲ. ಕಕ್ಷೆಗಳು ಬದಲಾದಂತೆ
ಅಲ್ಲಿರ್ತಕ್ಕಂಥ ಕೆಲವು ವಸ್ತುಗಳು ಕಳಚ್ಕೋತ ಹೋಗ್ತವೆ. ಕಳಚ್ಕೋತ ಹೋದಂಗೆಲ್ಲ ಅದ್ರ ಸ್ಪೀಡ್ ಏನಾಕೋತ ಹೋಗುತ್ತಂದ್ರೆ ಹೆಚ್ಚಾಕೋತ ಹೋಗುತ್ತೆ. ಆ ಹೆಚ್ಚಾಕೋತ ಹೋಗಿ 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 ಒಂದು ಸಣ್ಣದಾಗಿರ್ತಕ್ಕಂತಹ ಆ ಮಷೀನ್ ಕಕ್ಷೆಗೆ ಸೇರ್ತು ಅಂತಂದ್ರೆ ಇನ್ನಷ್ಟು ಸ್ಪೀಡನ್ನು ತಗೊಳ್ತಾ ಹೋಗುತ್ತೆ. ನಮ್ಮ ಜೀವನನು ಅದೇ ರೀತಿಯಾದ ಕಕ್ಷೆಗೆ ಸೇರುವಾಗ, ಐಕ್ಯ ಸ್ಥಳದ ಕಕ್ಷೆಗೆ ಹೋಗುವಾಗ ನಾವು ಇದುವರೆಗೆ ಕಟ್ಕೊಂಡಿರುವಂಥ ಸಂಬಂಧಗಳು ಎಷ್ಟು ವಜ್ಜಿರ್ತವಂತಂತಂದ್ರೆ ಬಿಡೋದಕ್ಕೆ ಮನಸ್ಸಾಗಲಾದಷ್ಟು ವಜ್ಜಿತನವನ್ನು ನಮಗೆ ಕಟ್ಟಿಕೊಡ್ತವೆ. ಅದು ರಕ್ತ ಸಂಬಂಧಗಳು ಜೊತೆಗೆ ವ್ಯಾವಹಾರಿಕ ಸಂಬಂಧಗಳು, ಇನ್ನೊಂದು ಸಂಬಂಧಗಳದಾವ ವೈಚಾರಿಕ ಸಂಬಂಧಗಳು. ಇದ್ರಾಗ ಅತಿ ವಜ್ಜಾಗಿದ್ದು ಅಂತಂದ್ರೆ ಸಾಮಾನ್ಯರಿಗಾಗಿ ನಮಗೆ ರಕ್ತ ಸಂಬಂಧಗಳು. ಅದು ಗಂಡ, ಹೆಂಡತಿ, ಮಕ್ಕಳು, ಮರಿ, ಇವೆಲ್ಲವೂ ಒಂದು ಸಂಬಂಧಗಳು. ಕೆಲವು ಸಾರಿ ನಮ್ಮನ್ನ ಎಷ್ಟು ಕಟ್ಟಿ ಹಾಕ್ತವೆ ಅಂತಂದ್ರೆ ಏನಾರ ಬಿಟ್ಟು ಕಕ್ಷೆ ದಾಟ್ತೀವಿ ಅಂತಂದ್ರೆ ಅವು ಬಿಡುಗಡಲ್ಲ, ಅಷ್ಟು ಗಟ್ಟಿಯಾಗಿರ್ತವೆ. ಆದರೆ ಗೊತ್ತಿಲ್ಲದ ಹಾಗೆ ಒಂದೊಂದು ಸಂಬಂಧಗಳು ನಮ್ಮಿಂದ ದೂರ ಆಗ್ತಾನೆ ಇರ್ತವೆ. ನೀವು ಮಕ್ಕಳಿದ್ದಾಗ ನೋಡ್ಕೊಡ್ರಿ, ಸುತ್ತಮುತ್ತಲೇ ಓಡಾಡ್ತಾವೆ. ಸ್ವಲ್ಪ ವಯಸ್ಸಾದಂಗೆ ನೋಡ್ಕೋತ ಹೋಗ್ರಿ, ನಿಮ್ಮಿಂದ ದೂರ ಹೋಗೋದಕ್ಕೆ ಪ್ರಾರಂಭ ಆಗ್ತಾವೆ. ಒಂದು ದಿನ ಪೂರ್ತಿ ದೂರ ಹೋಗ್ತವೆ. ಆದರೆ ದೂರ ಹೋಗ್ತಾವೆ ಅನ್ಕೊಳ್ತಾನೆ ಮನಸ್ಸಿನಿಂದ ಯಾವುದೂ ದೂರ ಹೋಗೋದಿಲ್ಲ. ಅಂದ್ರೆ ಗಟ್ಟಿಯಾಗಿ ನಮ್ಮ ಮನಸ್ಸನ್ನ ಸಂಬಂಧವನ್ನ ಕಟ್ಕೊಂಡಾಗ ಅವು ನಮ್ಮನ್ನ ಬಿಡಲ್ಲ. ಈ ಸಂಬಂಧಗಳು ಬಿಡಲಿಲ್ಲ ಅಂದ್ರೆ ಆ ಉಪಗ್ರಹ ಹೋಗುವಾಗ ಯಾವುದೂ ವಜ್ಜಿಯಾಗಿದ್ದು ಕಳಿಸ್ಲಿಲ್ಲ ಅಂತಂದ್ರೆ ಅದು ತನ್ನ ಸ್ಪೀಡನ್ನು ಹೇಗೆ ಕಳ್ಕೊಳ್ಳುತ್ತೋ, ವಿಫಲ ಆಗುತ್ತೋ, ಹಾಗೆ ಈ ಬದುಕು ಐಕ್ಯ ಸ್ಥಳಕ್ಕೆ ಹೋಗುವಾಗ ವಿಫಲತೆಯನ್ನು ಪಡ್ಕೊಳ್ಳುತ್ತೆ. ಅದಕ್ಕೆ ಒಂದೊಂದು ಕಳಚ್ಕೊಳ್ತಾ ಇಂಥದೊಂದು ಬದುಕಿಗೆ ತಮ್ಮನ್ನು ಸಾಕ್ಷಿಯಾಗ್ತಾ ಹೋಗಿರೋದು ಅಕ್ಕಮಹಾದೇವಿ ಬದುಕಂತೂ ತಮಗೆ ಸಂಪೂರ್ಣವಾಗಿ ಗೊತ್ತಿದೆ. ಕೌಶಿಕನಂತ ರಾಜನನ್ನ ಇವತ್ತು ಯಾವ ಸಂಬಂಧಗಳು ಒಲ್ಲೆ ಅನ್ನೋದಕ್ಕೆ ಸಾಧ್ಯ ಹೇಳಿ? ಹುಡುಕಾಡಿ ಇಷ್ಟು ಸಂಪತ್ತಿರುವಂಥವರನ್ನು ನೋಡಿ ಕೊಟ್ಟು ಬದುಕನ್ನು ಸಾರ್ಥಕ ಮಾಡುವಂಥ ಸಂದರ್ಭದಲ್ಲಿ ಅರಸನನ್ನ ಧಿಕ್ಕರಿಸಿ ಹೋಗುವಂತಹ ಬದುಕಿನ ನಿರ್ಧಾರ ಇದೆಯಲ್ಲ, ಅದು ಯಾವ ಸಂಬಂಧಗಳನ್ನ ಹೇಗೆ ಮೀರೋದಕ್ಕೆ ಸಾಧ್ಯ ಅನ್ನೋದನ್ನ ಅಕ್ಕಮಹಾದೇವಿ ಕಟ್ಟಿಕೊಡ್ತಾರೆ. ಬಹುಶಃ ಇಂಥದೊಂದು ಬದುಕಿನ ಸಂಬಂಧವನ್ನ ಅಳಿಸಿಕೊಳ್ಳುವಷ್ಟು ಪ್ರಬುದ್ಧವಾದಂತಹ ಆ ಬದುಕಿನ ನಿರ್ದೇಶನ ಇದೆಯಲ್ಲ, ಆ ಬದುಕಿನ ಗುರಿ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ಆ ಸಂದರ್ಭಕ್ಕೆ ಸಾಕ್ಷಿಯಾಗುತ್ತೆ. ಇದೇ ತೆರನಾಗಿ ಇಲ್ಲಿ ಹೆಣ್ಣಿಗೆ ಗಂಡಾಗಿ ಕೌಶಿಕ ಕಾಡಿದರೆ ಅಲ್ಲಮನಿಗೆ ಹೆಣ್ಣಾಗಿ ಕಾಡುವಂತ ಒಂದು ಕ್ರಿಯೆ. ಅವನಿಗೆ ಒಂದು ಸಾಮಾನ್ಯ ಗುಡಿಯಲ್ಲಿ ಇದ್ದುಕೊಂಡು ಮದ್ದಳೆಯನ್ನು ಬಾರಿಸ್ಕೊಳ್ತಾನೆ, ತನ್ನದೇ ಲೋಕದಲ್ಲಿ ವಿವರಿಸ್ತಾ ಇರುವಂತ ಸಂದರ್ಭದೊಳಗೆ ಅರಸನ ಮಗಳಾಗಿದ್ದಂತಹ ಮಾಯೆ, ಇದರ ಅರ್ಥ ಕತಿ ಹೇಗಿದೆಯೋ ಬೇರೆ, ಅಲ್ಲಿಯೂ ಕಾಡುತ್ತೆ ಇಲ್ಲಿಯೂ ಕಾಡುತ್ತೆ ಅನ್ನೋದಾದ್ರೆ ಅದನ್ನ ಹೇಗೆ ಅದರಿಂದ ನಿರ್ಲಿಪ್ತತೆಯನ್ನು ಪಡ್ಕೋಬೇಕು ಅನ್ನುವಂಥದ್ದೊಂದು ಚಿಂತನೆ ಇದೆಯಲ್ಲ, ಎಲ್ಲ ಸಂಬಂಧಗಳು ಕೊನೆಗೆ ಒಂದು ದಿನ ಕಳಿಸ್ತವೆ ಅನ್ನುವಂಥ ಅರಿವಿಗೆ ತಂದುಕೊಳ್ಳೋದಿದೆಯಲ್ಲ, ಅಲ್ಲಿ ಅಲ್ಲಮನಿಗೆ ಇಲ್ಲಿ ಅಕ್ಕನಿಗೆ. ಬಹುಶಃ ಇಬ್ಬರನ್ನು ನೀವು ಗಮನಿಸ್ಕೊಂಡಾಗ ಅಕ್ಕ ಇನ್ನಷ್ಟು ತೀವ್ರವಾಗಿ ಕೆಲವು ಮಾತುಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದು ವಚನದ ಸಾಲ ಅಂತೂ ನಿಮಗೆ ಇವತ್ತು ಸಮಾಜದಲ್ಲಿ ಅತ್ಯಂತ ಚರ್ಚೆಗೆ ಒಳಪಡಿಸುತ್ತೆ. ಈ ಲೋಕದ ಗಂಡಂದಿರನ್ನ ಒಯ್ದು ಒಲೆಗಿಕ್ಕವ್ವ ಅನ್ನುವಂಥ ಪದ. ಸರಿ, ಅಕ್ಕಮಹಾದೇವಿ ಗಂಡಸರ ವಿರೋಧಿಯಾಗಿದ್ಲೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಈ ಲೋಕದ ಗಂಡಂದಿರನ್ನ ಹೀಗೆ ವಿರೋಧಿಸ್ತಾನೆ ಚನ್ನಮಲ್ಲಿಕಾರ್ಜುನನಿಗಾಗಿ ಹಪಹಪಿಸುವುದಿದೆಯಲ್ಲ, ಅದು ಯಾವ ಗಂಡ ಅನ್ನುವಂಥ ಚರ್ಚೆ ಬರುತ್ತೆ. ಅದಕ್ಕೆ ಅಕ್ಕಮಹಾದೇವಿ ಈ ಲೋಕದ ಗಂಡ ಅನ್ನೋದ್ರಲ್ಲಿ ಯಾರಿರ್ಬೋದು ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಬಹುಶಃ ನಾವು ನೀವು ತಿಳ್ಕೊಂಡಂತೆ ರೂಪದಲ್ಲಿ ಗಂಡಸಾಗಿರುವಂಥವ್ರನ್ನ ಗಂಡರಂತ ಆಕೆಯನ್ನು ಒಪ್ಕೊಂಡಿಲ್ಲ ಅಂತ ಅರ್ಥ.
ಹಾಗಾದ್ರೆ ಆ ಗಂಡಂದಿರು ಯಾರು? ಆ ಬೇರೆ ಯಾರು ಅಲ್ಲ, ನಮ್ಮ ಇಂದ್ರಿಯಗಳು ಅನ್ನುವಂಥ ಗಂಡಂದಿರು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೆಲ್ಲವೂ ನಮ್ಮನ್ನ ಹೇಗೆ ಬೇಕು ಹಾಗೆ ಕರ್ಕೊಂಡು ಹೋಗ್ತವೆ. ಈ ಐದನ್ನು ಸುಡುವುದಂದ್ರೆ ಅರ್ಥ ಏನು? ಎರಡು ಅರ್ಥ ಇದೆ. ಸುಡುವುದು ಅಂತಂದ್ರೆ ಒಂದು ಸಂಸ್ಕಾರವನ್ನು ಕೊಡೋದು. ಯಾಕಂತಂದ್ರೆ ಇವು ಯಾವ ತುಚ್ಛ ಅಲ್ಲ ಅನ್ನೋದು ಶರಣರ ಮೂಲ ಕಲ್ಪನೆ. ಒಂದ್ ಕಡೆ ಶರಣರು ಮೂಲ ಕಲ್ಪನೆಯಾಗಿರುವಂತಹ ಈ ದೇಹವನ್ನ ಸುಡುವಂತ ಎಲ್ಲಿಯೂ ಹೇಳೋದಿಲ್ಲ. ಆದ್ರೆ ಸುಡುವುದರ ಇನ್ನೊಂದು ಅರ್ಥ, ತಪ ಅನ್ನುವಂಥ ಇನ್ನೊಂದು ಅರ್ಥ. ತಪ ಅಂತಂದ್ರೆ ಸಂಸ್ಕಾರಗೊಳಿಸ್ಕೊಳ್ಳೋದು. ಆ ತಪಗೊಳ್ಳೋದು ಯಾವುದು ಮೂಲಕ? ಅದಕ್ಕೆ ಹುಟ್ಟು ಹಾಕಿರುವಂಥದ್ದೇ ಶಿವಯೋಗದ ಪರಿಕಲ್ಪನೆ. ಬಹುಶಃ ಏಕನಿಷ್ಠೆಯಿಂದ ಇಂದ್ರಿಯಗಳನ್ನ ಅಂತರ್ಮುಖಿಯಾಗಿಸಿಕೊಳ್ಳುವಂಥದ್ದಿದೆಯಲ್ಲ, ಅದು ಶರಣರು ಮಾಡಿದಂಥ ಬಹಳ ದೊಡ್ಡ ಪ್ರಯೋಗವಾಗಿ ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾಗಿ ಅಕ್ಕ ಚನ್ನಮಲ್ಲಿಕಾರ್ಜುನನನ್ನ ಪ್ರಯೋಗಕ್ಕೆ ಒಳಪಡಿಸ್ಕೊಳ್ತಾಳೆ, ಅಲ್ಲಮ ಪ್ರಭು ಗುಹೇಶ್ವರನನ್ನೇ ಪ್ರಯೋಗಕ್ಕೆ ಒಳಪಡಿಸ್ಕೊಳ್ತಾನೆ. ಇವರಿಬ್ಬರ ಒಟ್ಟು ಚಿಂತನೆಗಳನ್ನು ನೋಡಿದಾಗ ಅದಕ್ಕೆ ಅಲ್ಲಮ ಕೊನೆಗೊಂದು ಮಾತನ್ನು ಹೇಳ್ತಾರೆ. ಎಲ್ಲವೂ ಆದ ಮೇಲೆ ಅಂತಿಮವಾದಂಥ ಒಂದು ವಚನ ಏನು ಅಂತಂದ್ರೆ, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆ. ನಾವೆಲ್ಲರೂ ಇವತ್ತು ಏನೆಲ್ಲ ಮಾತಾಡ್ತೇವೆ, ನಮ್ಮ ಅಕೌಂಟ್ನಲ್ಲಿ ಎಷ್ಟೆಲ್ಲ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಗೊತ್ತಿಲ್ಲದ ಹಾಗೆ ಒಂದು ದಿನ ನಮ್ಮ ಕೈ ಪಾಲನ್ನ ಬಿಟ್ಟು ಹೋಗುತ್ತೆ. ಆದರೆ ಬಿತ್ತೋದು ಏನನ್ನ? ಯಾವುದು ಬಿತ್ತಿದ್ರೆ ಅದು ಬಯಲಾಗೋದ್ರ ಜೊತೆಗೆ ನಮ್ಮನ್ನು ಬಯಲು ಮಾಡುತ್ತೆ. ಆದಷ್ಟು ಸಮಸ್ಯೆಗಳು ಏನು ಅಂತಂದ್ರೆ ನಮ್ಮನ್ನ ಚಿಂತೆಗೆ ಹಚ್ಚುವಂಥವೇ ಹೆಚ್ಚು. ಸಂಪತ್ತುಗಳು ನಮಗೆ ಚಿಂತೆಯನ್ನ ಹಚ್ತವೆ, ಸಂಬಂಧಗಳನ್ನ ಗಟ್ಟಿಯರ ಮಾಡ್ತವೆ, ಇಲ್ಲ ವಿಘಟನೆಯರ ಮಾಡ್ತವೆ. ಇನ್ನೊಂದು ಸಂಪತ್ತು ಯಾವುದು ಅಂದ್ರೆ ನಮ್ಮ ಅಂತರಂಗದ ಅರಿವಿನ ಬೆಳಕಿನ ಸಂಪತ್ತು. ಬಹುಶಃ ಶರಣರು ಕಟ್ಕೊಂಡಿರೋದು ಅರಿವಿನ ಸಂಪತ್ತನ್ನು. ಬಹುತೇಕ ಇಡೀ ಶರಣ ಪರಂಪರೆಯನ್ನು ನೋಡಿದರೆ ಅವ್ರು ಯಾರು ಬಹಳ ಬಡತನದಲ್ಲಿ ಬಂದಂಥವ್ರಂತೂ ಅಲ್ಲ, ಶ್ರೀಮಂತಿಕೆಯ ತುತ್ತುತುದಿಯಲ್ಲಿದ್ದಂಥವ್ರು. ತಮ್ಮ ಇನ್ನೊಂದು ಪಥವನ್ನ ಕಟ್ಕೊಳ್ಳೋದಿದೆಯಲ್ಲ, ಅದನ್ನ ಅವರು ಮಾಡ್ತಾರೆ. ಅದಕ್ಕೆ ಸರ್ವಜ್ಞ ಒಂದು ಮಾತನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ನಾವು ಶಿವಯೋಗದಲ್ಲಿ ಇರಲಿಲ್ಲ ಅಂದ್ರೆ, ಶರಣರ ಅರಿವಿನ ಪಥದಲ್ಲಿ ಸೇರಲಿಲ್ಲ ಅಂದ್ರೆ ಹೆಂಗಾಗುತ್ತೆ ನಮ್ಮ ಬದುಕು ಅನ್ನೋದನ್ನ ಸರ್ವಜ್ಞ ಬಹಳ ನೀಟಾಗಿ ಹೇಳ್ತಾನೆ. ಬಹುಶಃ ತಾವು ಕೇಳ್ತೀರಿ, ಉಣ್ಣಿ ನೋಡಿದ್ರಿ, ಆಕಳುಗಳಿಗೆ ಅದು ಹತ್ತುತ್ತೆ. ಉಣ್ಣೆ ಕೆಚ್ಚಲೋಳಿದ್ದು ಉಣಲಲ್ಲದು ಹಾಲೋಗರವನು ಅಂತ ಹೇಳ್ತಾರೆ. ಕೆಚ್ಚಲದಾಗ ಇರ್ತಾವ ಉಣ್ಣಿಗಳು. ಉಣ್ಣಿ ಯಾವತ್ತೂ ಏನು ಉಣ್ಣೋದಿಲ್ಲಂತೆ, ಹಾಲನ್ನು ಉಣ್ಣಲ್ಲಂತೆ. ಕರು ಎಲ್ಲೋ ಇರುತ್ತೆ, ಬಂದು ಆ ಕ್ಷಣದಲ್ಲಿ ಸಿಕ್ಕ ಅವಕಾಶವನ್ನು ಬಳಸ್ಕೊಂಡು ಹಾಲನ್ನು ಕುಡಿತೈತೆ ಹೊರತು ಆ ರಕ್ತವನ್ನು ಕುಡಿಯೋದಿಲ್ಲ. ನಾವೆಲ್ಲರೂ ಅದ್ರ ಜೊತೆಗಿದ್ದು ಶಿವಯೋಗದ ಅರಿವು ನಮಗೆ ಬರದೆ ಹೋದರೆ ನಾವು ಉಣ್ಣಿಯಂತೆ ರಕ್ತವನ್ನ ಹೀರುವವರೇ ಹೊರತು ಕರುವಿನಂತೆ ನಂಬಿ ಅರಿವಿನ ಸ್ಥಿತಿಗೆ ಹೋಗದೆ ಆ ಹಾಲೋಗರವನ್ನ ಉಣ್ಣೋದಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ ಅಂತ ಅದರ ಸಂಕೇತ. ಇವತ್ತು ತುಂಬಾ ಜನರಲ್ಲಿ ನಮಗೆ ಇಂಥದೊಂದು ಕೊರತೆಯನ್ನು ಅನುಭವಿಸ್ತಾರೆ. ಎಷ್ಟು ದಿನ ಆ ಸನಿಹದ ಸಾಮೀಪ್ಯ ನಮಗೆ ಸಿಗುತ್ತೋ ಅದೇ ಭಾಗ್ಯ. ಅದು ಇದ್ದಾಗಲೇ ಕರೆಕ್ಟಾಗಿ ಏನು ಉಣ್ಬೇಕು ಅಂತ ನಾವು ಅನಿಸ್ಕೊಳ್ತೇವೆ. ಅದನ್ನೇನಾದ್ರು ಬಿಟ್ಟು ಇನ್ನೊಂದ್ಸರಿ ಹೋಗ್ಬೇಕಾದ್ರೆ ಅದು ಕೈ ತಪ್ಪಿ ಹೋಗಿರುತ್ತೆ. ಬಹುಶಃ ತಮಗೆಲ್ಲ ಗೊತ್ತಿದೆ, ಮಹಂತ ಶಿವಯೋಗಿಗಳು ಅನ್ನುವಂಥ ಒಂದು ಆಕಳ ಈ ಪರಿಸರದಲ್ಲಿ ಅಡ್ಡಾಡ್ತಾ ಬಂತು. ಅದರ ಹಾಲನ್ನು ಕುಡಿದು ಅರಿವಿಗೆ ತಂದುಕೊಂಡು ಬದುಕನ್ನ ಐಕ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗಿರುವಂಥವ್ರು ಎಷ್ಟು ಜನ. ಉಣ್ಣಿಯಂಗ ರಕ್ತ ಹೀರ್ಕೋತ ಅಡ್ಡಾಡಿ ಮತ್ತೆ ಅದೇ ಸ್ಥಿತಿಯಲ್ಲಿ ಒದ್ದಾಡಿದಂತಹ ಬದುಕಿಗೆ ಸಾಕ್ಷಿಯಾದವರು ಇದೆ. ಇದು ಎಲ್ಲವೂ ನೋಡಿಕೊಂಡ್ರೆ
12ನೇ ಶತಮಾನ ಅನ್ನುವಂಥ ಇಂಥ ಹಾಲೋಗರ. ನಿಮಗಿನ್ನೂ ಒಂದು ಗೊತ್ತಿರಬೇಕು, ಹಾಲು ಮತ್ತು ಹಾಲಾಹಲ ಎರಡೂ ಈ ಬದುಕಿನ ಸತ್ಯಗಳೇ. ಕೆಲವು ವಿಷದ ರೂಪದಲ್ಲಿನೇ ಬದುಕಿ ಹೋಗ್ತವೆ, ಇನ್ನೊಂದು ಅಮೃತದ ಸ್ವರೂಪದಲ್ಲಿ ಐಕ್ಯದ ಸ್ಥಿತಿಗೆ ಹೋಗ್ತವೆ. ಅದಕ್ಕೆ ಅಲ್ಲಮ ಪ್ರಭುಗಳು ಈ ಜಗತ್ತನ್ನು ಹೀಗೆ ಅಮೃತಮಯವಾಗಿ ರೂಪಿಸ್ಕೊಳ್ಳೋದು ಹೇಗೆ ಅನ್ನುವಂಥ ಅನೇಕ ವಚನಗಳನ್ನು ಕಟ್ತಾರೆ. ಅದಕ್ಕೆ ಕೊನೆಗೊಂದು ವಚನ ನಿಮ್ಮ ಜೊತೆಗೆ ಹಂಚಿಕೊಳ್ತಾ, ಈ ಬದುಕು ಒಂಥರ ಪ್ರಯೋಗಶಾಲೆ, ಇದನ್ನು ಕಾಯೋದಕ್ಕೆ ಇಡಬೇಕು, ತಪಕ್ಕೆ ಇಡಬೇಕು. ಎಷ್ಟೇ ನೀವು ಪ್ರಯೋಗ ಮಾಡಿದರೂ ಸಹಿತ ಒಂದು ಇಲ್ಲಿಂದ ಅಳಿಬೇಕು, ಇನ್ನೊಂದು ಇಲ್ಲೇ ಉಳಿಬೇಕು. ಇನ್ನು ಕೆಲವು ಸಾರಿ ಎರಡೂ ಅಳೆದು ಹೋಗ್ತವೆ. ಈ ದೇಹನೂ ಅಳೆದು ಹೋಗುತ್ತೆ, ಮಾಡಿದ ಕಾಯಕವೂ ಅಳೆದು ಹೋಗುತ್ತೆ. ಕೆಲವರದು ಕಾಯಕ ಉಳಿಯುತ್ತೆ, ಕಾಯ ಮಾತ್ರ ಹೋಗುತ್ತೆ. ಸಾಮಾನ್ಯವಾಗಿ ಶರಣರು ಕಾಯವನ್ನು ಅಳಿಸಿ ಕಾಯಕವನ್ನು ಉಳಿಸಿದಂತಹ ಮಹಾನುಭಾವಿಗಳು. ನಮ್ಮವು ಎರಡೂ ಉಳಿಲಿಲ್ಲ ಅಂದರೆ ಈ ಪಥದಲ್ಲಿ ನಾವು ಸರಿಯಾಗಿ ಇಲ್ಲ ಅಂತಲೇ ಅರ್ಥ. ಅದಕ್ಕಾಗಿಯೇ ಕಂದಿಲು ಬೆಣ್ಣೆ ಕರಗಲಿಟ್ಟಡೆ ಅಂತ ಒಂದು ಪದ ಇದೆ. ಕಂದಲು ಅಂತಂದರೆ ಬೋಗಾಣಿ. ಬೋಗಾಣಿಯಲ್ಲಿ ಬೆಣ್ಣೆಯನ್ನು ಹಾಕಿ ಕರಗಿಸೋದಕ್ಕೆ ಇಟ್ಟರೆ ನಿಮ್ಮೆಲ್ಲರ ಬೆಣ್ಣೆ ಸಾಮಾನ್ಯವಾಗಿ ಕರಗುತ್ತೆ, ಬೋಗೋಣಿ ಹಾಗೆ ಉಳಿಯುತ್ತೆ. ಆದರೆ ಅಲ್ಲಮ ಪ್ರಭು ಹೇಳುವಂಥ ಆ ವಚನದೊಳಗಡೆ ಕಂದಲು ಕರಗಿತ್ತು, ಬೆಣ್ಣೆ ಉಳಿದಿತ್ತು, ಈ ಪದ ಅಲ್ಲಿ ಬಂದು ಸೇರ್ಕೊಳ್ಳುತ್ತೆ. ನಿಮ್ಮೆಲ್ಲರ ಬೆಣ್ಣೆ ಕರಗಿ ಬೋಗೋಣಿ ಹಾಗೆ ಉಳಿಯುತ್ತೆ ಅನ್ನೋದು ಯಾವುದು? ಅಲ್ಲಮರ ಬೆಣ್ಣೆ ಉಳಿದು ಬೋಗೋಣಿ ಕರಗುತ್ತೆ ಅನ್ನೋದರ ಅರ್ಥ ಯಾವುದು? ಈ ಎರಡು ಸಾಲುಗಳನ್ನು ನೋಡಿಕೊಂಡ್ರೆ ಬೆಣ್ಣೆ ಯಾವುದು, ಬೋಗೋಣಿ ಯಾವುದು ಅನ್ನೋದನ್ನು ಮೊದಲು ರೂಪಿಸ್ಕೋಬೇಕು. ಬೆಣ್ಣೆ ಯಾವುದು ಅಂದರೆ ನಮ್ಮ ಅರಿವಿನ ಜ್ಞಾನ. ಇನ್ನು ಬೋಗೋಣಿ ಯಾವುದು ಅಂತಂದರೆ ಈ ಕಾಯ, ದೇಹ. ಅದನ್ನು ನೀವು ಸಂಸ್ಕಾರಗೊಳಿಸ್ಕೊಳ್ತಾ ಶಿವಯೋಗ ಮಾಡ್ತಾ 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 ಒಂದು ದಿನ ಈ ದೇಹವನ್ನು ಕಳ್ಕೊಳ್ಳೋದು. ಈ ದೇಹ ಕಳ್ಕೊಳ್ಳೋದು ಅರ್ಥ ಏನು ಅಂದರೆ ಬೋಗಾಣಿಯನ್ನು ಕಳ್ಕೊಳ್ಳೋದು. ಉಳಿಸ್ಕೊಳ್ಳೋದು ಯಾವುದು ಅಂತಂದರೆ ಅರಿವಿನ ಐಕ್ಯದ ಸ್ಥಿತಿಯನ್ನು ಉಳಿಸ್ಕೊಳ್ಳೋದು. ಇದನ್ನು ಮಾಡುವ ಹೊತ್ತಿನಾಗ ಅದಕ್ಕೊಂದು ಸಂಸ್ಕಾರ ಕೊಡೋದಿದೆಯಲ್ಲ. ಬೆಣ್ಣೆ ಹ್ಯಾಗೆ ಬೇಕು ಹಾಗೆ ಕಾಸಿದ್ರೆ ಆಗೋದಿಲ್ಲ. ಎಷ್ಟೋ ಜನ ಬೆಣ್ಣೆ ಕಾಸೋದ್ರಲ್ಲಿನೇ ಹೊತ್ತಿ ಸುಟ್ಟು ಕರಕ್ಕಾಗಿ ಹೊಲಸ್ನಾಗ್ತದ್ದು ಉಂಟು. ಯಾಕಂತಂದ್ರೆ ಎಲ್ಲರೂ ಬೆಣ್ಣೆ ಕಾಸ್ತೀವಿ ಅಂತ ಹೊಂಟ್ಬಿಟ್ರೆ ಆಗೋದಿಲ್ಲ. ಕೆಲವರು ಕಾಸೋದಕ್ಕೆ ಪ್ರಾರಂಭ ಮಾಡಿದ್ರು ಅಂದರೆ ಓಣಿ ತುಂಬ ಸುವಾಸನೆ ಬರುತ್ತೆ. ಇನ್ನು ಕೆಲವರು ಕಾಸಾಕತ್ತಿದ್ರು ಅಂದರೆ ಓಣಿ ತುಂಬ ಗಬ್ಬು ನಾರುತ್ತೆ. ನಮ್ಮ ಬದುಕು ಹಾಗೇ ಇದೆ. ಕೆಲವರ ಬದುಕು ಗಬ್ಬು ನಾರುತ್ತೆ, ಕೆಲವರ ಬದುಕು ಅತ್ಯಂತ ಸುವಾಸನೆಯಿಂದ ಕೂಡಿ ಇನ್ನೊಬ್ಬರಿಗೆ ಪ್ರೇರಣೆ ಆಗುತ್ತೆ. ಬಸವಾದಿ ಶರಣರ ಒಟ್ಟು ಬದುಕು ಗಬ್ಬು ನಾರಿದ್ದಕ್ಕೆ ಸಾಕ್ಷಿಯಲ್ಲ, ಅರಿವಿನ ಪರಿಮಳಕ್ಕೆ ಅದು ಸಾಕ್ಷಿ. ಈಗ ಗೊತ್ತಾಗಬೇಕು. ಇನ್ನು ಈ ಬೋಗಾಣಿಯನ್ನು ಕ್ರಮಬದ್ಧವಾಗಿ ಕಾಸಿ ಅದು ಹೊತ್ತದಂಗೆ ನೋಡ್ಕೊಳ್ಳೋದಿದೆಯಲ್ಲ, ಅದು ಬೇರೇನೂ ಅಲ್ಲ, ಕಾಯಕ, ದಾಸೋಹ ಮತ್ತು ಪ್ರಸಾದ ವ್ಯವಸ್ಥೆ. ಈ ಮೂರನ್ನು ಕರೆಕ್ಟಾಗಿ ಇಟ್ಕೊಂಡ್ರಿ ಅಂದರೆ ಈ ಬೋಗಾಣಿ ಕೆಡೋದಿಲ್ಲ ಅಂತ ಅರ್ಥ. ಸಾಮಾನ್ಯವಾಗಿ ಈ ಬೋಗಾಣಿ ಯಾವಾಗ ಕೆಡುತ್ತಂತಂದರೆ ಪ್ರಸಾದ ಕೆಟ್ಟಾಗ ಕೆಡುತ್ತೆ, ಕಾಯಕ ಕೆಟ್ಟಾಗ ಕೆಡುತ್ತೆ, ದಾಸೋಹದಲ್ಲಿ ವಂಚನೆ ಬಂದಾಗ ಈ ಬೋಗಾಣಿ ಕೆಡುತ್ತೆ ಅನ್ನೋದನ್ನು ಶರಣರು ಅಂದಂದಿಗೆ ಬಳಸಿ ಅದನ್ನು ಶುದ್ಧೀಕರಿಸಿಕೊಂಡಿದ್ದಕ್ಕೆ ಅವರ ಯಾವ ಬೋಗೋಣಿಯೂ ಕೆಡದೇನೆ ಅಂತಿಮ ಸ್ಥಿತಿಯವರೆಗೂ ಹೋಗ್ತವೆ. ಇದನ್ನ ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಳೋದು ಹೇಗೆ? ನಮಗೆ ವಚನಗಳು ಬರ್ತವೆ, ವಚನಗಳ ಕಂಠಪಾಠಗಳು ನಮಗೆ ಆಗ್ತವೆ. ಮುಂದಿನ ಹಂತ ಯಾವುದು ಅಂತಂದರೆ ಅದರ ಅನ್ವಯೀಕರಣ. ಅನೇಕ ಜನ ಅನ್ವಯೀಕರಣ ಮಾಡ್ಕೊಳ್ತಾನೆ ಈ ಜಗತ್ತಿನಿಂದ
ನಿರ್ಲಿಪ್ತರಾಗಿದ್ದನ್ನು ನೋಡ್ತೇವೆ. ಇನ್ನು ಕೆಲವರಿಗೆ ಅರ್ಥ ಆಗಿದೆ, ಅನ್ವಯ ಆಗೋದಕ್ಕೆ ಆಗ್ತಾ ಇಲ್ಲ. ಆಗ ಇದರ ಜಂಜಾಟಗಳಿಗೆ ಒದ್ದಾಡುವಂಥ ಪರಿಸ್ಥಿತಿಗಳು ನಮಗೆ ಬರ್ತಿವೆ. ಆ ಹಿನ್ನೆಲೆಯಲ್ಲಿ ಈ ಬಯಲು ಸಿದ್ಧಾಂತ, ಶಿವಯೋಗದ ಸಿದ್ಧಾಂತ, ಐಕ್ಯದ ಸಿದ್ಧಾಂತ, ಕದಡಿಯ ಸಿದ್ಧಾಂತ ಅಂತ ಏನೆಲ್ಲ ಕರಿತೇವಲ್ಲ, ಇದು ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳನ್ನು ಶುದ್ಧೀಕರಣ ಮಾಡಿಕೊಳ್ತಕ್ಕಂಥ ಒಂದು ಪ್ರಯೋಗ. ಅದಕ್ಕೆ ಅಕ್ಕಮಹಾದೇವಿ ಒಂದು ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ದೇಹ, ಮನಸ್ಸು, ಬುದ್ಧಿ ಶುದ್ಧ ಇದ್ದವರನ್ನು ಒಮ್ಮೆ ಕಾಣಿಸುವುದು ಅನ್ನುವಂಥ ಅರ್ಥ. ಈ ಮೂರುಗಳನ್ನು ನಾವು ಶುದ್ಧವಾಗಿಟ್ಕೊಂಡ್ರೆ ನಮ್ಮ ಮಾತು, ನಮ್ಮ ಕ್ರಿಯೆ, ನಮ್ಮ ಚಿಂತನೆ, ಅದಕ್ಕೆ ಪ್ರಸಾದ ವ್ಯವಸ್ಥೆಯಲ್ಲಿ ಕೆಡಿಸಲಾಗದು ಅನ್ನುವಂಥ ಒಂದು ಪದ ಬರುತ್ತೆ. ತುಂಬ ಜನ ತಾವೆಲ್ಲರೂ ಅದನ್ನು ಬಳಸ್ಕೊಳ್ತೀರಿ. ಬಹುತೇಕ ದೊಡ್ಡಜ್ಜವ್ರ ಜೊತೆಗಿದ್ದಾಗ ಒಬ್ಬರ ಒಂದು ತಟಗ ಅಗಳು ಕೆಡಿಸುವಂಥ ಪ್ರಯತ್ನ ಮಾಡೋದಕ್ಕೆ ಯಾರೂ ಮಾಡಿಲ್ಲ ಅಂತ ಅನ್ಕೊಳ್ತೇನೆ. ಯಾಕೆ ಅಂತಂದರೆ ಪ್ರಸಾದ ಕೆಡ್ತು ಅಂತಂದರೆ ದೇಹವೂ ಕೆಡುತ್ತೆ, ದೇಹ ಕೆಡ್ತು ಅಂತಂದರೆ ನಮ್ಮ ಬುದ್ಧಿ ಕೆಡ್ತಾ ಹೋಗುತ್ತೆ, ಬುದ್ಧಿ ಕೆಡ್ತು ಅಂತಂದರೆ ನಮ್ಮ ಚಿತ್ತ ಕೆಡ್ತಾ ಹೋಗುತ್ತೆ, ಚಿತ್ತ ಕೆಡ್ತು ಅಂತಂದರೆ ಸಾಧನೆಯು ಕೆಟ್ಟು ಹೋಗುತ್ತೆ. ಅದಕ್ಕೆ ಚಿತ್ತ ಕೆಡದ ಹಾಗೆ ನಮ್ಮ ಶುದ್ಧ ಮನಸ್ಸಿನಿಂದ ನಮ್ಮ ಭಾವನೆಗಳನ್ನು ಹೇಗೆ ರೂಪಿಸ್ಕೊಳ್ತೇವೆ, ಸಂಸ್ಕಾರಗೊಳಿಸ್ಕೊಳ್ತೇವೆಯೋ ಅದು ನಮ್ಮನ್ನು ಐಕ್ಯದ ಸ್ಥಳಕ್ಕೆ ಹೋಗುತ್ತೆ. ಅದಕ್ಕೆ ಅಜ್ಜವರು ಇದಕ್ಕೊಂದು ಸಾಧನದ ರೂಪದಲ್ಲಿ ಶಿವಯೋಗಕ್ಕೆ ಕುರುಹಣ್ಣ ಕೊಡ್ತಾರೆ. ಆ ಕುರುಹಣ್ಣ ಬಳಸ್ಕೊಳ್ಳುವಂಥ ಕ್ರಮ ಇದೆ. ಅದಕ್ಕೆ ಅಲ್ಲಮಪ್ರಭು ಯೋಗದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನೀವು ಶಿವಯೋಗದಲ್ಲಿ ಲಿಂಗನ್ನ ಏಕನಿಷ್ಠೆಯಿಂದ ನೋಡ್ತಾ ಹೋದಂತೆಲ್ಲ ಎಲ್ಲವೂ ಕಳೆದು ಬಚ್ಚ ಬಯಲಾಗುವ ಸ್ಥಿತಿಯನ್ನು ತಂದುಕೊಡುವಂಥ ಕ್ರಿಯೆ. ಯಾರು ಪೂಜೆಯನ್ನು ಮಾಡ್ತೇವೆಯೋ, ಶಿವಯೋಗವನ್ನು ಮಾಡ್ತೇವೆಯೋ, ನಮ್ಮನ್ನು ನಾವು ಕಳ್ಕೊಳ್ಳೋದಕ್ಕೆ ಮಾಡುವ ಪ್ರಯತ್ನ ಅಂತ ತಿಳ್ಕೊಂಡು, ನಾವು ಏನೆಲ್ಲ ಗಳಿಸೋದಕ್ಕೆ ಪೂಜೆ ಮಾಡೋದಕ್ಕೆ ಕೂತೀವಿ ಅಂದರೆ ಮತ್ತೆ ವಜ್ಜಾಗ್ತೇವೆ, ಮತ್ತೆ ಇದರ ಒಡನಾಟದಲ್ಲಿ ಬಿದ್ದು ನಮ್ಮನ್ನು ನಾವು ಈ ಏಳಿಗೆಯಿಂದ ನಿರ್ಲಿಪ್ತವನ್ನು ಮಾಡ್ತೇವೆ. ಅದಕ್ಕಾಗಿಯೇ ಬಸವಾದಿ ಶರಣರಾಗಲಿ, ಪೂಜ್ಯರು ಈ ಪದವನ್ನು ಕಟ್ಟಿಕೊಳ್ಳುವಾಗ ಇಂಥದೊಂದು ಯೋಗ್ಯವಾದಂತಹ ಮಾತುಗಳನ್ನು ಈ ಸಮಾಜಕ್ಕೆ ಕೊಡುವಾಗ ಬಹುಶಃ ತಾವೆಲ್ಲರೂ ಗಮನಿಸ್ಕೊಂಡ ಹಾಗೆ ಸಕಲೇಶ ಮಾದರಸ ಅಂತ ಹೇಳಿ ಹೋಗ್ತಾರೆ. ಸಕಲೇಶ ಮಾದರಸರು ಒಂದು ವಚನವನ್ನು ಬರೀತಾರೆ. ಆ ವಚನದ ಸಾಲು ತಮಗೆಲ್ಲ ಗೊತ್ತಿರಬೇಕು. ಜ್ಯೋತಿಯ ಮುಟ್ಟಿದ ಬತ್ತಿ ಜ್ಯೋತಿಯ ಪುರಯ್ಯ. ನೀವು ಹತ್ತಿ ಹೊಸಿತೀರಿ, ಹೊಸಿಬೇಕಾದಂಥ ಸಂದರ್ಭದೊಳಗೆ ಅದರಾಗಿರುವಂಥ ಕಸರನ್ನು ತೆಗಿತೀರಿ. ಹತ್ತಿಗೆ ಅನೇಕ ಕಸರುಗಳು ಬಂದು ಸೇರ್ಕೊಳ್ತವೆ. ಅದರ ಕಸರು ತೆಗೆದ ಮೇಲೆ ಶುಭ್ರವಾಗುತ್ತೆ. ಶುಭ್ರವಾಗಿದ್ದನ್ನು ಹೊಸಿಲೇಬೇಕು. ಯಾಕಂದ್ರೆ ನೀವು ಹತ್ತಿಯನ್ನು ತಕ್ಷಣ ತಂದು ದೀಪ ಹಚ್ತೀನಂದ್ರೆ ಆಗೋದಿಲ್ಲ, ಸುಟ್ಟು ಪುರುಪುರು ಹೋಗ್ಬಿಡುತ್ತೆ. ಅದನ್ನೇ ಗಟ್ಟಿ ಮಾಡಿದ್ರಿ ಅಂತಂದರೆ ಅಲ್ಲೊಂದು ದೀಪ ಹತ್ತುವಂಥ ಕ್ರಿಯೆ ಪ್ರಾರಂಭ ಆಗುತ್ತೆ. ನಮ್ಮದು ಒಂಥರ ಹತ್ತಿ ಇದ್ದಂಗೆ ಈ ದೇಹ. ಇದನ್ನು ಗುರಿಗೊಳಿಸಲಿಲ್ಲ ಅಂದರೆ, ಯೋಗಕ್ಕೆ ಒಳಪಡಿಸಲಿಲ್ಲ ಅಂತಂದರೆ ಇದು ಉರಿದು ಹೋಗ್ಬಿಡುತ್ತೆ. ಅದಕ್ಕಾಗಿಯೇ ಹುರಿಬೇಕು. ಅದಕ್ಕೆ ಮೊದಲನೇ ಸಾಲು ಜ್ಯೋತಿಗೆ ಮುಟ್ತು ಅಂದರೆ ಇದು ತಾನೇ ಜ್ಯೋತಿ ಆಗುತ್ತೆ, ಬತ್ತಿಯೂ ಜ್ಯೋತಿ ಆಗುತ್ತೆ. ಇನ್ನೊಂದು ಪದವನ್ನು ನೀವು ನೆನಪಿಸ್ಕೋಬೇಕು. ಪ್ರಸಾದ ಮುಟ್ಟಿದ ಪದಾರ್ಥವೆಲ್ಲ ಪ್ರಸಾದ ಒಪ್ಪುವಯ್ಯ. ನಮ್ಮ ಮನೆಯಲ್ಲಿಂದ ತರುತನೂ ಅದು ಏನಾಗಿರುತ್ತೆ, ಪದಾರ್ಥವೇ ಆಗಿರುತ್ತೆ. ಆ ಗುರುಗಳಿಗೆ ಅದು ಮುಟ್ಟು ಅಂದಮೇಲೆ ಮರಳಿ ಬರುವಾಗ ಅದು ಏನಾಗುತ್ತೆ, ಪ್ರಸಾದವಾಗಿ ರೂಪುಗೊಳ್ಳುತ್ತೆ. ಆ ರೂಪುಗೊಳ್ಳುವಂಥ ಸ್ಪರ್ಶ ಇದೆಯಲ್ಲ, ಆ ಸ್ಪರ್ಶಕ್ಕೆ ಬರುವುದಿದೆಯಲ್ಲ, ಅದನ್ನು ಮನೆಯಾಗ ಅಲ್ಲೇ ಇಟ್ಕೊಂಡ್ರಿ ಅಂತಂದರೆ ಎಷ್ಟು ದಿನ ಇಟ್ಕೊಂಡ್ರು ಅದು ಪದಾರ್ಥವೇ ಹೊರತು ಅದು ಪ್ರಸಾದ ಅಂತೂ ಆಗಲ್ಲ.
ಹೀಗೆ ಮುಟ್ಟೋದಿದೆಯಲ್ಲ, ಕ್ರಮ ಇದೆಯಲ್ಲ. ಇನ್ನೊಂದು ಮಾತನ್ನು ಹೇಳ್ತಾನೆ, ಸಮುದ್ರ ಮುಟ್ಟಿದ ನದಿಗಳೆಲ್ಲ ಸಮುದ್ರ ಅಪ್ಪುವಂತೆ. ಈ 3 ಸಾಲುಗಳ ನಂತರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಮುಟ್ಟಿ ನಿಮ್ಮಂತಾದನೆಯ ಸಕಲೇಶ್ವರ ದೇವ. ಬಹುಶಃ ಇಲ್ಲಿ ಬಂದು ಮುಟ್ಟಿ ನಾವು ನಿಮ್ಮಂತೆ ಆಗಲಿಲ್ಲ ಅಂದ್ರೆ ನಾವು ಕರೆಕ್ಟ್ ಮುಟ್ಟಿಲ್ಲ ಅಂತಾನೆ ಅರ್ಥ. ಎಷ್ಟು ನಡ್ಕೊಂಡ್ರೂ ಸಹಿತ ಆ ಮನಸ್ಸು ಗಟ್ಟಿಗೊಳ್ಳಿಲ್ಲ ಅಂದ್ರೆ ಸಮುದ್ರಕ್ಕೆ, ಆ ಮುಟ್ಟಿದ ನದಿಗೆ ಯಾವುದೇ ಅಸ್ತಿತ್ವ ಇರೋದಿಲ್ಲ. ಆ ಪ್ರಸಾದಕ್ಕೆ, ಆ ಜ್ಯೋತಿಗೆ ತಮ್ಮನ್ನ ಅರ್ಪಿಸ್ಕೊಳ್ತಿದೆಯಲ್ಲ, ಇಂಥ ಅರ್ಪಣೆಯ ಭಾವವೇ ಐಕ್ಯದ ಸ್ಥಿತಿ. ಒಂದ್ಸರಿ ಐಕ್ಯ ಆಯ್ತು ಅಂದ್ರೆ ನಿಮಗೆಲ್ಲ ಗೊತ್ತಿರಬೇಕು, ಪುನರ್ಜನ್ಮದ ಇನ್ನೊಂದು ಬದುಕು ನಮಗೆ ಇಲ್ಲ ಅನ್ನುವಂಥ ಪರಿಕಲ್ಪನೆ. ತುಂಬಾ ಜನರು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟರೆ, ಶರಣರು ಪುನರ್ಜನ್ಮದಲ್ಲಿ ನಂಬಿಕೆಯನ್ನು ಇಡಲಿಲ್ಲ. ಯಾಕೆ ಅಂತಂದ್ರೆ ಅದನ್ನ ಕಳಿಸ್ಕೊಂಡು ಅದರಿಂದ ನಿರ್ಲಿಪ್ತರಾಗಿ ಐಕ್ಯದ ಸಂದರ್ಭದಲ್ಲಿ ಅರ್ಪಣೆಯಾದ ಮೇಲೆ ಅದು ಎಂದಾದರೂ ಮರಳಿ ತನ್ನ ವಾಸನೆಗೆ ಹೋಗುವುದೇ ಅಂತ ಪ್ರಶ್ನೆಯನ್ನು ಮಾಡಿ, ಅದಕ್ಕೆ ಎಂದೂ ಮರಳಿ ಮತ್ತೆ ತನ್ನ ಮೂಲ ಆಮಿಷಗಳಿಗೆ ಒಳಗಾಗದ ಇಂಥ ಬಯಲು ಬದುಕಿಗೆ ಶರಣರು ಸಾಕ್ಷಿಯಾಗ್ತಾರೆ. ಅಂಥ ಸಾಕ್ಷಿಗೆ ಸಾಕ್ಷಿಯಾಗುವ ಒಂದು ಅನುಭೂತಿಯನ್ನು ನೀಡುವ ಈ ಶಿವಾನುಭವದ ಬದುಕಿದೆಯಲ್ಲ, ಬಹುಶಃ ಆ ಐಕ್ಯದ ದಾರಿಯನ್ನು ಕಂಡುಕೊಳ್ಳೋದಕ್ಕೆ ಇರುವಂಥ ಒಂದು ಮಾರ್ಗ. ಅದನ್ನು ಹೇಗೆ ನಾವು ರೂಪಿಸ್ಕೊಳ್ತೇವೆ, ಹಾಗೆ ನಮ್ಮ ಬದುಕು ಬಯಲಾಗಿ ಬಿತ್ತಿ ಗುಹೇಶ್ವರನೊಂದಿಗೆ ಲಯವಾಗುವ ಈ ಸ್ಥಿತಿ ಬಂದಾಗ ನಾವು ಎಲ್ಲರೂ ಈ ದೇಹ ಭೋಗವನೆಯನ್ನು ಕಳಿಸ್ಕೊಂಡು ಆತ್ಮವನ್ನ, ಕಾಯಕವನ್ನ ಇಲ್ಲೇ ಬಿಟ್ಟು ಪ್ರೇರಣೆ ಆಗುವಂಥ ಸಾಧ್ಯತೆಗಳು. ಅದಕ್ಕೆ ಈ ಪರಂಪರೆಯ, ಈ ಜ್ಞಾನ ಪರಂಪರೆಯ ಈ ಕಾರ್ಯಕ್ರಮದೊಳಗೆ ಒಂದೆರಡು ತಮ್ಮ ಜೊತೆಗೆ ಮಾತನಾಡುವಂಥ ಅವಕಾಶವನ್ನು, ಆಶೀರ್ವಾದವನ್ನು ದಯಪಾಲಿಸಿದಂಥ ಪೂಜ್ಯರಿಗೆ ವಂದಿಸಿ ತಮಗೆಲ್ಲರಿಗೂ ಶರಣು ಶರಣ.